ಕರ್ತನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನ ತಿಳಿಸುವಂತವನಾಗಿದ್ದೀನಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಇವತ್ತು ನಾವು ಒಂದು ಕಥೆಯನ್ನ ಹೇಳ್ತಾ ಇದ್ದೀನಿ. ಇದು ಬಹಳ ಸುಂದರವಾದಂಥ ಕತೆ. ಒಬ್ಬ ಸ್ತ್ರೀ ಸಮಾರ್ಯ ಪಟ್ಟಣದಲ್ಲಿ ಜೀವನ ಮಾಡ್ತಾ ಇದ್ಲು. ಅವ್ರಿಗೊಂದು ಬಾವಿ ಇತ್ತು. ಆ ಬಾವಿ ಬಹಳ ಹಳೆಯ ಬಾವಿ. ಆ ಬಾವಿಯಲ್ಲಿ ನೀರು ಸೇರಿದ್ರೇನೆ ಒಂದು ಆಶೀರ್ವಾದ ಎಂಬುದಾಗಿ ಅವ್ರು ತಿಳ್ಕೊಂಡಿದ್ರು. ಇಂಥ ಬಾವಿ ಹತ್ರ ಒಬ್ಬ ಮನುಷ್ಯ ಬರ್ತಾನೆ ಮಧ್ಯಾಹ್ನ ಸಮಯದಲ್ಲಿ. ಆತ ಯೆಹೂದ್ಯನಾಗಿದ್ದ. ಈ ಸಮಾರ್ಯದವರೆಗೂ ಯೆಹೂದ್ಯರಿಗೂ ಒಡಂಬಡಿಕೆ ಅಂತಕ್ಕಂಥದ್ದು ಇರಲಿಲ್ಲ. ಅವ್ರು ಯಾರು ಒಂದು ತಟ್ಟೆಯಲ್ಲಿ ತಿನ್ನೋರಲ್ಲ, ಒಂದು ಗ್ಲಾಸಲ್ಲಿ ನೀರು ಕುಡಿಯೋರಲ್ಲ, ಒಬ್ಬರನ್ನೊಬ್ಬರು ಮುಟ್ಕೊಳ್ತಕ್ಕಂಥವರಲ್ಲ. ಯಾರಾದ್ರೂ ಸಮಾರ್ಯದವ್ರು ಬಂದ ಅಂತ ಹೇಳಿದ್ರೆ ಯೆಹೂದ್ಯರು ದಾರಿ ಬಿಟ್ಟು ಹೋಗ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ನಾವು ನೋಡ್ತೀವಿ ಏನಂತ ಹೇಳಿದ್ರೆ ಯೇಸು ಸ್ವಾಮಿ ಆ ರಸ್ತೆಯಲ್ಲಿ ಬರುವಾಗ ಈ ಬಾವಿ ಕಾಣಿಸ್ತು. ಈ ಬಾವಿ ಹತ್ರ ಆತ ನೀರು ಸೇರ್ತಾ ಇರ್ತಕ್ಕಂಥ ಒಬ್ಬ ಸ್ತ್ರೀಯನ್ನು ನೋಡ್ತಾನೆ. ಮಧ್ಯಾಹ್ನ ಉರುಬಿಸಿಲು, ಆತರಿಗೂ ಕೂಡ ಬಾಯಾರಿಕೆ ಆಗಿರ್ತದೆ. ಸ್ವಲ್ಪ ನೀರು ಕೇಳೋಣ ಅಂತ ಹೇಳಿ ಬಾವಿ ಹತ್ರ ಬಂದಾಗ ಆ ಸ್ತ್ರೀಯನ್ನ ನೋಡಿ, ಅಮ್ಮ ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡು ಎಂಬುದಾಗಿ ಹೇಳಿದಾಗ ಆಕೆ ಹೇಳ್ತಾಳೆ, ಅಯ್ಯ ನೀನ್ ನೋಡಿದ್ರೆ ಯೆಹೂದ್ಯನಿದ್ದೀಯಾ, ನಾನ್ ನೋಡಿದ್ರೆ ಸಮಾರ್ಯದವಳಾಗಿದ್ದೀನಿ, ನಮಗೂ ನಿಮ್ಗೆ ಏನು ಒಡಂಬಡಿಕೆ ಇಲ್ಲ, ಅದರಿಂದ ನಾನು ನಿನಗೆ ನೀರು ಕೊಡಕ್ಕ ಸಾಧ್ಯನೇ ಇಲ್ಲ. ಹೆಂಗ್ ನನ್ನ ಹತ್ರ ನೀನ್ ನೀರು ಕೇಳ್ತೀಯ ಎಂಬುದಾಗಿ ಕೇಳಿದಾಗ ಆತ ಹೇಳ್ತಾನೆ, ಅಂದ್ರೆ ನಾನ್ ಕೊಡ್ತಕ್ಕಂಥ ನೀರು ನೀನ್ ಕುಡಿದಿದ್ದರೆ ಜೀವನ ಪರ್ಯಂತರ ನಿನಗೆ ಬಾಯಾರಿಕೆನೇ ಆಗ್ತಾ ಇರ್ಲಿಲ್ಲ ಎಂಬುದಾಗಿ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು, ಅಯ್ಯ ನಿನ್ನ ಹತ್ರ ಹಗ್ಗನೂ ಇಲ್ಲ ಅಥವಾ ಬಿಂದಿಗೆ ಇಲ್ಲ, ಬಕೆಟ್ ಇಲ್ಲ, ಹೆಂಗ್ ಸೇದ್ಕೊಂಡು ನಾನು ಕೊಡ್ತೀಯ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಆತ ಹೇಳ್ತಾನೆ, ನೀನು ನನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು. ನಾನು ಒಂದು ಮಾತು ಹೇಳ್ತೀನಿ ಕೇಳು, ನಿನ್ನ ಜೀವನದಲ್ಲಿ ಏನಾಯ್ತು ಅಂತ ಹೇಳಿ. ಜೀವನದಲ್ಲಿ ಆಕೆ ಸಣ್ಣ ವಯಸ್ಸಿನಿಂದ ಹಿಡಿದು ಇದುವರೆಗೂ ಏನಾಗಿತ್ತು ಎಲ್ಲ ತಿಳಿಸಿದಾಗ ಆಕೆ ಆಶ್ಚರ್ಯ ಆಗ್ತದೆ. ನಾವೆಲ್ಲ ಭವಿಷ್ಯ ಕೇಳೋದಕ್ಕೆ ಇಷ್ಟಪಡ್ತೀವ್ರಿ. ನಮ್ಮ ಜೀವನದಲ್ಲಿ ಹಿಂದೆ ಏನಾಯ್ತು, ಹಿಂದ್ಗಡೆ ನೆನ್ನೆ ಏನಾಯ್ತು ಅಂತ ನೀನು ಸುಳ್ಳು ಹೇಳ್ದೆ ಅಂತ ಯಾರಾದ್ರೂ ಹೇಳ್ಬಿಟ್ಟ ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳೋದಿಲ್ಲ. ನಾವು ಮುಂದೆ ಬಹಳ ಚೆನ್ನಾಗಿ ನಾವು ಎಲ್ಲ ಮುಖವಾಡಗಳಾಕೊಂಡು ಜೀವನ ಮಾಡ್ತೀವಿ. ನೆನ್ನೆದನ್ನ ಮರ್ತೋಗ್ಬಿಡು, ಹಿಂದಿನದನ್ನ ಮರ್ತೋಗ್ಬಿಡು, ಮುಂದೆ ಹೋಗು ಅಂತ ಎಲ್ಲರೂ ಹೇಳ್ತಾರೆ. ಹಿಂದಿನದನ್ನ ಯಾವ್ದು ಮರ್ತೋಗ್ತಾರೋ ಅವ್ರು ಏನ್ ತಪ್ಪುಗಳು ಮಾಡಿದ್ದಾರೆ ಅಂತ ಅವ್ರು ನೆನಪೇ ಇರೋದಿಲ್ಲ. ಆದ್ರಿಂದ ಹಿಂದಿನ ಹೇಳ್ದಾಗ ಆಕೆ ಮೆಸ್ಸಾಯನು ಈತನೇ ಎಂಬುದಾಗಿ ಕಂಡುಕೊಳ್ತಾಳೆ. ತಕ್ಷಣ ಊರೊಳಗೆ ಓಡೋಗಿ ಎಲ್ಲರಿಗೂ ತಿಳಿಸ್ತಾಳೆ, ನಾನು ಮೆಸ್ಸಾಯನನ್ನ ನೋಡಿದ್ದೀನಿ, ನೀವು ಕೂಡ ಬಂದು ಕಂಡುಕೊಳ್ರಿ ಅಂತ ಹೇಳಿ ಎಲ್ಲರನ್ನು ಆಹ್ವಾನ ಮಾಡ್ತಾಳೆ. ಊರಿನ ಜನ ಎಲ್ಲ ಆಕೆ ಮಾತಿನಲ್ಲಿ ವಿಶ್ವಾಸ ಇಟ್ಟು ಯೇಸುವನ್ನ ನಂಬ್ತಾರೆ. ನಿಮ್ಮ ಮಾತು ನಮ್ಮ ಮಾತು, ನಿಮ್ಮ ಜೀವನ ನಮ್ಮ ಜೀವನ ನೋಡಿದಂಥವ್ರು ಎಷ್ಟು ಜನ ಯೇಸುವನ್ನ ನಂಬಿದ್ದಾರೆ. ಯೇಸುವನ್ನ ನಂಬಬೇಕು ಜನ. ನಿನ್ನ ಮಾತುಗಳನ್ನ ಕೇಳಿ, ನನ್ನ ಮಾತುಗಳನ್ನ ಕೇಳಿ, ನಮ್ಮೆಲ್ಲರ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳ ಮಾತುಗಳನ್ನ ಕೇಳಿ ಜನ ನಂಬಬೇಕು. ಅಂತ ಜೀವನ ನಮ್ಗಿರ್ಬೇಕು. ಅದರಿಂದ ದೇವರು ಸ್ತೋತ್ರ ಆಗ್ಲಿ. ನೀವೆಲ್ಲ ಸುವಾರ್ಥಿಕರಾಗಬೇಕೆಂಬುದಾಗಿ ನಾನು ಬಯಸ್ತೀನಿ. ದೇವರು ನಿಮ್ಮೆಲ್ಲನೂ ಅಂತ ಸಮಾರ್ಯ ಸ್ತ್ರೀ ಅಂತ ಒಬ್ಬ ಸುವಾರ್ಥಿಕರನ್ನಾಗಿ ನಿಮ್ಮನ್ನು ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂತವನಾಗಿದ್ದೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ